ಈ ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂಥ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಏನಿದೆಪ್ಪ ಅಂತಂದಾಗ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ ನಾವು ಇಲ್ಲಿ ಗುರುತಿಸ್ಬೇಕು ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂತೆ. ಒಂದನೇ ಎದುರಾಗ ಏನು ಕೊಟ್ಟದ ನೋಡ್ರಿ, ಇವುಗಳನ್ನು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳಿಲ್ಲದೆ ಬೆಳೆಯಬಹುದು ಅಂತ ಕ್ವಶನ್ಸ್ನ ಕೊಟ್ಟಾರ. ಇಲ್ಲಿ ಈ ಸಿರಿಧಾನ್ಯಗಳಂದ್ರೆ ಏನು, ಬರಗಾಲದ ಮಿತ್ರರು ಅಂತ ಹೇಳ್ತಾರೆ. ಇವಕ್ಕೇನು ಜಾಸ್ತಿ ಮಳೆಗಳು ಬೇಕಾಗಿಲ್ಲ. ಒಂದು ಸತ ಮಳೆ ಆಯ್ತಪ್ಪ ಅಂದ್ರೆ, ಒಂದು ಸತ ನೀವೇನಾದ್ರೂ ನೀರು ಉಣಿಸಿದ್ರೆ ಸಾಕು, ಈ ಬೆಳೆಗಳು ಏನಾಗ್ತಪ್ಪ ಅಂತಂದಾಗ ತನ್ನಿಂದ ತಾನೇ ಅಷ್ಟು ಏನಾಗ್ತಪ್ಪ ಅಂತಂದಾಗ ಫಸಲನ್ನು ನೀಡ್ತವೆ. ಅದಕ್ಕೋಸ್ಕರ ಇವಕ್ಕೂ ಬರಗಾಲದ ಮಿತ್ರರು ಅಂತ ಕೇಳ್ತಾರೆ. ಉದಾಹರಣೆಗೆ ಏನು, ಈಗ ಸಾಮೆ, ಕೂರ್ಲೆ, ಆರ್ಕ ಈ ಥರ ಸಿರಿಧಾನ್ಯಗಳು ಸ್ವಲ್ಪ ಕಾಳುಗಳು ಇರ್ತಾವಲ್ಲ, ಅವಕ್ಕನ್ನ ನಾವೆಲ್ಲವಕ್ಕನ್ನ ಸಿರಿಧಾನ್ಯಗಳು ಅಂತೇಳಿ ಕರಿತೇವೆ. ಹಾಗಾದರೆ ಇವಕ್ಕನ್ನ ನಾವು ಇವಕ್ಕೇನು ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಲೇಬೇಕಂತೇನಿಲ್ಲ. ಕೀಟನಾಶಕಗಳನ್ನು ಅಂದರೆ ಕೀಟನಾಶಕ ಎಣ್ಣೆಗಳನ್ನು ಹೊಡಿತಾ ಹೋದೈತೆ ಅವಕ್ಕನ್ನು ಸಿಂಪಡಿಸಲೇಬೇಕಂತೇನಿಲ್ಲ. ಮತ್ತು ಕಳೆನಾಶಕ ಅಂದರೆ ಈ ಕಸ ತೆಗೆದು ಮಾಡ್ತಾರಲ್ಲ ಅವಕ್ಕನ್ನು ತೆಗಿಬೇಕಂತೇನಿಲ್ಲ. ಸ್ವಲ್ಪ ಮಾಡಿದರೆ ಸಾಕು. ಇವೆಲ್ಲ ಮಾಡ್ಲಿಕ್ಕಂದ್ರೂ ಕೂಡ ಏನು ಮಾಡ್ಬೋದಪ್ಪ ಅಂತಂದಾಗ ಬೆಳಿಬೋದು. ಇದು ಕೂಡ ಸರಿಯಾಗಿದೆ. ಮತ್ತು ಆಪ್ಷನ್ಸ್ 2 ನೋಡ್ಕೋಬೇಕು. ಇವುಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಹೌದು, ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಸಾಕಷ್ಟು ಬಾರಿ ಕ್ವಶನ್ಸ್ ಆಗ್ಯದ, ಇದು ಕೂಡ ಕರೆಕ್ಟ್ ಅದ. ಹಾಗಾದರೆ ಇವು ಹೆಚ್ಚು ಪೋಷಕಾಂಶಗಳ ಧಾನ್ಯಗಳಾಗಿವೆ. ಬರಗಾಲದ ಮಿತ್ರಗಳು ಅಂದರೆ ಸಿರಿಧಾನ್ಯಗಳನ್ನು ಸೇವನೆ ಮಾಡೋದ್ರಿಂದ ಈ ಒಂದು ಅಡ್ವರ್ಟೈಸ್ನ ನೋಡ್ತಿರ್ತಿರ್ತೀವಿ. ಜೀನಿ ಅಂತೇಳಿ ಒಂದು ಪ್ರಾಡಕ್ಟ್, ಸಾಕಷ್ಟು ದವಸ ಧಾನ್ಯಗಳನ್ನು ಅವಕ್ಕನ್ನ ಮಿಕ್ಸ್ ಮಾಡಿ ಅವಕ್ಕನ್ನ ಮಿಲೆಟ್ಸ್ ಅಂತೇಳಿ ಕರಿತೀವಿ. ಆ ಧಾನ್ಯಗಳನ್ನು ಎಲ್ಲವಕ್ಕೂ ಮಿಕ್ಸ್ ಮಾಡಿ ಒಂದು ಪೌಡರ್ ತಯಾರು ಮಾಡಿ ಸಾಕಷ್ಟು ಪೋಷಕಾಂಶ ಇದೆ ಅಂತೇಳಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಉಳ್ಳಂಥ ಏನಪ್ಪ ಅಂದಾಗ ಧಾನ್ಯಗಳು ಅಂತ ಕರೆಸ್ಕೊಳ್ತವೆ. ಯಾವುದು, ಸಿರಿಧಾನ್ಯಗಳು. ಇದು ಕೂಡ ಕರೆಕ್ಟ್ ಅದ. ಇವು 3 ಕರೆಕ್ಟ್ ಅದಪ್ಪ ಅಂತಂದಾಗ ಈಗೆಲ್ಲವೂ ಏನು ಹಾಕ್ಬೇಕು, ನೀವು ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತೇಳಿ ಆಪ್ಷನ್ಸ್ನ ಹಾಕಲೇಬೇಕಾಗ್ತದೆ. ಈ ಥರ ಮೊನ್ನೆ ಎಕ್ಸಾಮ್ಸ್ನಲ್ಲಿ ಕೇಳಿದಂಥ ಪ್ರಶ್ನೆಗಳು ಇದೇ ಥರ ಎಕ್ಸ್ಪ್ಲೇನ್ ಮಾಡ್ಕೊಂಡು ಏನು ಮಾಡಿದೆವಪ್ಪ ಅಂದಾಗ ಕ್ಲಾಸಸ್ಗಳನ್ನು ಮಾಡಿದ್ದೀವಿ. ಸಾಧ್ಯ ಆದಷ್ಟು ಏನು ಮಾಡಿದಾರಪ್ಪ ಹುಡುಗರು ಸ್ಕೋರ್ಗಳನ್ನು ಮಾಡಿದ್ದೀರಿ. ಈ ಥರ ಮುಂದಿನ ವರ್ಷ ಯಾರಾದರೂ ಓದ್ತಿದ್ರಪ್ಪ ಅಂದಾಗ ಸಾಕಷ್ಟು ಪ್ಲೇಲಿಸ್ಟ್ ಒಳಗಡೆ ಕ್ಲಾಸಸ್ಗಳು ಅಪ್ಲೋಡ್ ಆಗಿರ್ತಿರ್ತಾವೆ, ನೋಡ್ಕೊಡ್ರಿ. ತಮ್ಮ ಮಕ್ಕಳಿಗೆ ಶೇರ್ ಮಾಡಿರಿ. ಧನ್ಯವಾದಗಳು ರೀ.